ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್. ಸ್ನೇಹಿತರೆ, ಈ ದಿನ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ ತುಂಬೋಗಿರುತ್ತೆ, ಆ ಫೈಲ್ ಟ್ರಾನ್ಸ್ಫರ್ನ ಯಾವ ರೀತಿ ಕಂಪ್ಯೂಟರ್ ಮುಖಾಂತರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮೊದಲಿಗೆ USB ಕೇಬಲ್ ನಾನು ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೊಬೈಲ್ಸ್ ಫೋನ್ ಕೇಬಲ್ಸ್ ಇರುತ್ತೆ. ಅದರಲ್ಲಿ ನಿಮ್ಮದು ಮೈಕ್ರೋ USB ಆಗಿರ್ಬೋದು, C ಟೈಪ್ ಆಗಿರ್ಬೋದು. ಫಸ್ಟು ನಾನೀಗ ಕನೆಕ್ಟ್ ಮಾಡೋ ರೀತಿ ನೀವು ನಿಮ್ಮ ಒಂದು ಪೋರ್ಟ್ ಕೇಬಲ್ನ ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಪೋರ್ಟನ್ನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ USB ಪೋರ್ಟಿಗೆ ಹಾಕ್ಕೊಳ್ಳಿ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತುಂಬ ಜನ ಏನು ಮಾಡ್ತಾರೆ, ನನ್ನ ಫೋನು ಫುಲ್ ಆಗಿದೆ ಸರ್, ಸ್ಟೋರೇಜ್ ಫುಲ್ ಆಗಿದೆ, ವಾಟ್ಸಪ್ಪಿಂದ ಯಾವುದೇ ರೀತಿ ಒಂದು ಫೋಟೋ ಸಹ ನಾನು ಡೌನ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಈ ಥರದ್ದೆಲ್ಲ ಹೇಳ್ತಾರೆ. ಹಾಗಾಗಿ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ನೋಡಿರಿ, ಈ ಮಾದರಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಒಂದು ಪೋರ್ಟು ಮೊಬೈಲ್ಗೆ, ಇನ್ನೊಂದು ಪೋರ್ಟು USB ಸಿಸ್ಟಮ್ಗೆ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆದಮೇಲೆ ನೀವು ಇಲ್ಲಿ ನೋಡೋಕೆ ನೋಡಿ, ಫೋನಲ್ಲಿ ಕನೆಕ್ಟ್ ಆಗಿದ ತಕ್ಷಣ ಫೈಲ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಟ್ಯಾಪ್ ಮಾಡಿ, ಸೆಲೆಕ್ಟ್ ಮಾಡಿ. ಕನೆಕ್ಟ್ ಆಗಿದ ತಕ್ಷಣ ನೀವು ನಿಮ್ಮ ಕಂಪ್ಯೂಟರಲ್ಲಿ PC ಗೆ ಹೋದರೆ ನಿಮ್ಮ ಫೋನ್ ಯಾವುದು ಮಾಡೆಲ್ ಇದೆ ಅಲ್ಲಿ ತೋರಿಸುತ್ತೆ. ಅದನ್ನು ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಸ್ಟೋರೇಜ್ ಎರಡು ಸಹ ತೋರಿಸುತ್ತೆ. ಇನ್ ಕೇಸ್ ನೀವು SD ಕಾರ್ಡ್ ಹಾಕಿಲ್ಲ ಅಂತ ಹೇಳಿದ್ರೆ ಇಂಟರ್ನಲ್ ಸ್ಟೋರೇಜ್ ಮಾತ್ರ ತೋರಿಸುತ್ತೆ. ಅದರಲ್ಲಿ DCM ಅನ್ನೋ ಫೋಲ್ಡ್ರಿಗೆ ಹೋದರೆ ನೀವು ಕ್ಯಾಮ್ರಾ ನೋಡ್ಬೋದು. ಈ ಕ್ಯಾಮ್ರಾದಲ್ಲೇ ಜಾಸ್ತಿ ಡೇಟಾ ತುಂಬ್ಕೊಳುತ್ತೆ. ನೀವು ಮಾಡೋವಂಥ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಇಲ್ಲಿ ಜಾಸ್ತಿ ತುಂಬಿರುತ್ತೆ. ಯಾವಾಗ ಇಲ್ಲಿ ಡೇಟಾ ಜಾಸ್ತಿ ತುಂಬಿರುತ್ತೆ ಆವಾಗ ನಿಮಗೆ ಡೇಟಾಗಳು ಡೈಲಿ ಫೋಟೋ ತೆಗಿದಾಗಿದ್ದು ಅಥವಾ ಕೆಪಾಸಿಟಿ ಜಾಸ್ತಿ ಆಗ್ತಾ ಫೋನ್ ತುಂಬುತ್ತೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಆವಾಗ ನಿಮಗೆ ಈ ಥರ ಫೋನ್ ಸ್ಟೋರೇಜ್ ಫುಲ್ ಆಗಿದೆ ಅನ್ನೋ ಥರ ಅಲರ್ಟ್ ಬರುತ್ತೆ. ನಾನೀಗ ಕೆಲವೊಂದು ಇಲ್ಲಿ ವೀಡಿಯೋಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋಸು ತುಂಬ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮ್ಯಾಕ್ಸಿಮಮ್ ಲಾಸ್ಟ್ ಡೇಟ್ ವೈಸ್ ಹೋದರೆ ತೋರಿಸುತ್ತೆ. ಅದನ್ನು ನಾನು ಏನು ಮಾಡಿದ್ದೀನಿ, ಈಗ ಕಂಪ್ಯೂಟ್ರಲ್ಲಿ ಒಂದು D ಡ್ರೈವ್ ಅಥವಾ E ಡ್ರೈವಲ್ಲಿ ಒಂದು ಫೋಲ್ಡರ್ ಮಾಡ್ತಾಯಿದ್ದೀನಿ. ಆ ಫೋಲ್ಡರ್ಗೆ ನಾನು ಫೋನ್ ಟು PC ಅಂತ ಹೆಸರಿಡ್ತಾ ಇದ್ದೀನಿ. ನಿಮ್ಮ ಫೋನಲ್ಲಿರೋವಂಥದ್ದನ್ನು ಈ ಒಂದು PC ಅಥವಾ ಡೆಸ್ಕ್ಟಾಪ್ ಲ್ಯಾಪ್ಟಾಪಿಗೆ ಹಾಕೋದ್ರಿಂದ ನೀವು ಏನಾದರೂ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ನೇಮ್ ಇಟ್ಕೋಬೋದು. ನಾನೀಗ ಅಲ್ಲಿ ಆ ಜಾಗದಲ್ಲಿ ಆ ಫೋಲ್ಡರ್ ಒಳಗಡೆ ಬಂದು ಪೇಸ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಆಗಿರ್ತಕ್ಕಂತಹ ಫೈಲ್ಸ್ ಏನಿದೆ ಡೈರೆಕ್ಟ್ ಇಲ್ಲಿ ಬಂದಿದೆ. ಬಟ್ ಇದನ್ನು ಫೈಲ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಮಿನಿಮೈಸ್ ಆಗಿರಬೇಕು. ಸ್ಕ್ರೀನ್ನ ಕ್ಲೋಸ್ ಮಾಡಬಾರ್ದು. ಕಾಪಿ ಮಾಡಿದ್ಮೇಲೆ ಮಿನಿಮೈಸ್ ಆಗಿರಬೇಕು. ಕೆಲವು ಟೈಮಲ್ಲಿ ಕ್ಲೋಸ್ ಆಗಿದ ತಕ್ಷಣ ನೀವು ಪೇಸ್ಟ್ ಕೊಟ್ಟರೆ ಪೇಸ್ಟ್ ಆಗೋಲ್ಲ. ನಾನೀಗ ಡ್ಯುಯಲ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯೇ ನಿಮ್ಮ ಇಂಟರ್ನಲ್ ಸ್ಟೋರೇಜ್ ಇರ್ತಕ್ಕಂತಹ ಅದರ್ ಡೇಟಾಸು, ಈಗ ಫೋಟೋಸ್ ಇದೆ, ವೀಡಿಯೋಸ್ ಇದೆ, ಡೌನ್ಲೋಡ್ ಫೋಲ್ಡರ್ಸ್ ಬಂದರೆ ಡಾಕ್ಯುಮೆಂಟ್ಸ್, PDF, ಈ ಥರದ್ದೆಲ್ಲ ಸುಮಾರು ಫೈಲ್ಸ್ ಇರುತ್ತೆ. ಇದನ್ನು ಸಹ ನೀವು ಇದೇ ರೀತಿಯೇ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಆಗಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಇಂಟರ್ನಲ್ ಸ್ಟೋರೇಜ್, ನೀವು ಫೋನ್ ಸ್ಟೋರೇಜ್ನ ಫ್ರೀ ಮಾಡ್ಕೋಬೋದು. ಪ್ರತಿ ಸಲ ತುಂಬುತ್ತೆ, ಪ್ರತಿ ಸಲ ಇದೇ ಥರ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆವಾಗ ನಿಮಗೆ ಫೋನ್ ಹ್ಯಾಂಗ್ ಆಗೋದಾಗಲಿ, ಫೋನ್ ಸ್ಟೋರೇಜನ್ನು ಫುಲ್ ಆಗಿದೆ ಅಲರ್ಟ್ ಆಗಲಿ, ಈ ಥರದ್ದೆಲ್ಲ ನಿಮಗೆ ಬರೋದು ಕಮ್ಮಿ ಇರುತ್ತೆ. ಇದರಲ್ಲಿ ಡೇಟಾ ಫೈಲ್ಸ್ ಅಂತಂದರೆ ಎಕ್ಸೆಲ್ ಇರ್ಬೋದು, ವರ್ಡ್ ಇರ್ಬೋದು, ಈ ಥರ ಬೇರೆ ತುಂಬ ಫೈಲ್ಸ್ಗಳಿರುತ್ತೆ. ಈಗ ನಾನು ಕೆಲವೊಂದು ಇಮೇಜಸ್ ಹಾಕ್ತಾಯಿದ್ದೀನಿ, ಒಂದು PDF ಹಾಕಿದ್ದೀನಿ. ಇದೇ ರೀತಿ ಇನ್ನೊಂದು ಎಕ್ಸೆಲ್ ಫೈಲ್ ಹಾಕೋಣ. ಈ ಥರದ್ದು ಯಾವುದೇ ನಿಮಗೆ ಇಂಪಾರ್ಟೆಂಟ್ ಇರೋಂತಹ ಡೌನ್ಲೋಡ್ ಫೈಲ್ಸು, ಡಾಕ್ಯುಮೆಂಟ್ಸು, ಅದೆಲ್ಲ ಸಹ ನೀವು ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ಮಾಡ್ಕೊಂಡು ಇದೇ ರೀತಿಯೇ ಡಿಫ್ರೆಂಟ್ ಫೋಲ್ಡರ್ ಸಹ ಕ್ರಿಯೇಟ್ ಮಾಡ್ಕೋಬೋದು. ಫೋಟೋಸ್ ಅಂತ ಒಂದು, ವೀಡಿಯೋಸ್ ಅಂತ ಒಂದು, ಡಾಕ್ಯುಮೆಂಟ್ಸ್ ಅಂತ ಒಂದು, ಡೌನ್ಲೋಡ್ಸ್ ಅಂತ ಒಂದು ಮಾಡ್ಕೊಂಡು ನಿಮಗೆ ಬೇಕಾಗಿರೋಂಥ ಒಂದು ಸೇಫ್ ಜಾಗದಲ್ಲಿ ನೀವು ಇಟ್ಕೋಬೋದು. ಈ ಥರ ಮಾಡೋದ್ರಿಂದ ಇಂಟರ್ನಲ್ ಸ್ಟೋರೇಜ್ ಎಲ್ಲ ಕಂಪ್ಲೀಟ್ ನಿಮಗೆ ಫ್ರೀ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿಯೇ ನಾನೀಗ ಬ್ಯಾಕಲ್ಲಿ ಬಂದು ಅದು ಕಂಪ್ಲೀಟ್ ಆಲ್ರೆಡಿ ಯಾವ ರೀತಿ ಕನೆಕ್ಟ್ ಆಗಿದ್ವಿ ಅದೇ ರೀತಿಯೇ ಎಜೆಕ್ಟ್ ಮಾಡ್ಕೋಬೇಕು. ಬಟ್ ಇದರಲ್ಲಿ ನಿಮಗೆ ಡೈರೆಕ್ಟ್ ಇರೋದ್ರಿಂದ ಫೋನ್ ಹತ್ರ ಹೋಗಿ ಅಥವಾ ಡೆಸ್ಕ್ಟಾಪ್ ಹತ್ರ ಹೋಗಿ ಡಿಸ್ಕನೆಕ್ಟ್ ಮಾಡಿದ್ರೆ USB ಕೇಬಲ್ನ ಕಂಪ್ಲೀಟ್ ಎಜೆಕ್ಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.